ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ. ಇವತ್ತು ಗಾರ್ಲಿಕ್ ಮಿಕ್ಸರ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿರಿ. ತುಂಬ ಈಸಿಯಾಗಿ ಸಖತ್ ಟೇಸ್ಟಾಗಿ ಅಲ್ಟಿಮೇಟ್ ಆಗಿರೋಂಥ ಟೇಸ್ಟ್ ಹೇಳ್ಕೊಡ್ತೀನಿ ಮಿಕ್ಸಿಂಗು. ದಯವಿಟ್ಟು ಹೊಸೊಬ್ರು ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೊಡೀರಿ. ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗ್ತಾ ಇರ್ತವೆ, ನೋಡ್ಬೋದು. ಎಲ್ಲ ಸಖತ್ ಈಸಿಯಾಗಿ ಹೇಳ್ಕೊಡ್ತೀನಿ. ಮನೇಲಿ ಸಮೇತ ಮಾಡ್ಕೊಬೋದು ಟೈಮ್ ಪಾಸಿಗೆ. ಭಾರಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫಸ್ಟು 1.5 kg ನಾನು ಕಡಲೆ ಹಿಟ್ಟು ತಗೊತಾಯಿದ್ದೀನಿ. ಫಸ್ಟು ಖಾರ ಬುಂದಿ ಹಾಕೋಣ. ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ. ಚೂರು ಗಂಟಿಲ್ದಂಗೆ ನೀಟಾಗಿ ಕಲ್ಸ್ಕೊಳ್ರಿ. ನೋಡ್ಕೊಳ್ರಿ ಯಾವ ಅದಕ್ಕೆ ಬೇಕು ಅಂತ. 1.5 kg ಕಡಲೆ ಹಿಟ್ಟು ತಗೊತಾಯಿದ್ದೀನಿ. ಉಪ್ಪೇನು ಹಾಕೋದು ಬೇಡ, ಕೊನೆಗೆ ಹಾಕ್ಬೋದು, ನಾನು ಹೇಳ್ತೀನಂತೆ. ಸ್ವಲ್ಪ ಗಂಟಿಲ್ದಂಗೆ ನೀಟಾಗಿ ಕಲ್ಸ್ಕೊಳ್ರಿ. ಈ ಟೈಪ್ ಬರಲಿ. ಫಸ್ಟು ಖಾರ ಬುಂದಿ ಹೊಡ್ಕೊಳ್ಳೋಣ. ನೋಡಿರಿ, ಖಾರ ಬುಂದಿ ಈ ಟೈಪ್ ಹೊಡ್ಕೊತಾ ಇದ್ದೀವಿ. ನೋಡ್ಕೊಳ್ರಿ ನೀಟಾಗಿ. ಹೊಸೊಬ್ರು ಕಲಿಯೋಕ್ಕೂ ಈಸಿಯಾಗಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಟಿಮೇಟಾಗಿ. ಹಾಗೆ ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿ. ಮಿಕ್ಸರ್ ಮಾಡೋರಿಗೆ ಅವ್ರಿಗೂ ಗೊತ್ತಾಗುತ್ತೆ. ತುಂಬ ಅಲ್ಟಿಮೇಟಾಗಿರುತ್ತೆ ಟೇಸ್ಟು. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ನೋಡಿರಿ, ಈ ಟೈಪು ಫಸ್ಟ್ನೇ ಟ್ರಿಪ್ ಹೊಡ್ಕೊತೀವಿ. ಒಂದೇ ಸತಿ ಬೇಯಲ್ಲ, ಹಂಗಾಗಿ ಸ್ವಲ್ಪ ಲೈಟಾಗಿ ಬೆಂದ ತಕ್ಷಣ ತೆಗ್ದು ಹಾಕ್ಕೊಬಿಡ್ರಿ. ಮತ್ತಿನ್ನೊಂದು ಟ್ರಿಪ್ ಬಿಟ್ಕೊತಾ ಇದ್ದೀನಿ ಖಾರ ಬುಂದಿ. ಮತ್ತಿನ್ನೊಂದು ಟ್ರಿಪ್ ಬಿಟ್ಕೊತಾ ಇದ್ದೀನಿ. 2 ಟ್ರಿಪ್ ಹೊಡೆದ್ಬಿಟ್ಟು ಈ ಥರ ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಉಪ್ಪು, ಖಾರ ಪುಡಿ, ಗರಂ ಮಸಾಲ, ಮಟನ್ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲನೂ ಹಾಕ್ಕೊಳ್ರಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫಸ್ಟು ಖಾರ ಬುಂದಿ ಕಲ್ಸ್ಕೊಳ್ರಿ ಉಪ್ಪು ಹಾಕ್ಕೊಂಡು. ನೋಡಿರಿ, ಈ ಟೈಪ್ ಕಲ್ಸ್ಕೊಬಿಡ್ರಿ. 1-2 kg ಆಗಂಗೆ ಕಲ್ಸ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನೆಕ್ಸ್ಟ್ ಕಲ್ಸ್ಕೊಳ್ಳೋಣ ಬನ್ನಿರಿ. ನೆಕ್ಸ್ಟು ಸ್ವಲ್ಪ ದಪ್ಪ ಖಾರ, ಅದಕ್ಕೆ ಮಿಕ್ಸರಿಗೆ ಸಖತ್ ಟೇಸ್ಟ್ ಇರ್ತವೆ ಟೇಸ್ಟು. ಸ್ವಲ್ಪ ವಾಮ್ ಕಾಳು ಹಾಕ್ಕೊಂತಿದ್ದೀನಿ. ಮತ್ತು 4 kg ಕಡಲೆ ಹಿಟ್ಟು ಹಾಕ್ಕೊಂಡಿರೋದು ನಾನು. ಸ್ವಲ್ಪ ಬಿಸಿ ಎಣ್ಣೆ, ಸ್ವಲ್ಪ ವಾಮ್ ಕಾಳು, ರುಚಿಗೆ ತಕ್ಕನಂಗೆ ಉಪ್ಪು ರುಚಿಗೆ ತಕ್ಕನಂಗೆ ಅಂದರೆ ಕೆಜಿಗೆ 10 ಗ್ರಾಮ್ ಬೀಳುತ್ತೆ. ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಮಿಕ್ಸರ್ಗಳು ಸಾಫ್ಟಾಗಿ ಬರ್ತವೆ. ಹಾಕ್ಕೊಂಡು ಒಂದು ಹದ ನೋಡಿರಿ, ಈ ಥರ ಕಲ್ಸ್ಕೊಳ್ರಿ. ಬಿಸಿ ಎಣ್ಣೆ, ನೀರು, ಉಪ್ಪು ಹಾಕ್ಕೊಂಡು ಈ ಟೈಪ್ ಒಂದು ಸ್ವಲ್ಪ ಹದ ಬರಲಿ. ನೀಟಾಗಿ ಒಂದು 2-3 ನಿಮಿಷ ಮಿಕ್ಸ್ ಆಗಲಿ. ಅಂದರೆ ಮಿಷಿನ್ ಇರುತ್ತೆ. ಅದಾದಮೇಲೆ ನಮ್ಮ ಹತ್ರ ಮಿಷಿನ್ ಇರುತ್ತೆ. ಮಿಷಿನಲ್ಲಿ ಹಾಕ್ಬಿಟ್ಟು ಬಿಡ್ತೀವಿ ನಾವು. ಈ ಟೈಪು ಈ ಸೈಜು ಖಾರ ಬರೋದು ಹಾಕ್ಕೊಂಡು ಬಿಟ್ಕೊಳ್ರಿ. ಈ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಲ್ಟಿಮೇಟಾಗಿ. ಇದ್ರೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ರಿ, ಮೆಣಸು ಹಾಕ್ಕೊಳ್ರಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿರಿ, ಈ ಟೈಪ್ ಹೊಡ್ಕೊಬಿಡ್ತೀವಿ. ಒಂದು 4 kg ಅಂದರೆ ಡಬಲ್ ಬರುತ್ತೆ ತೂಕ. ಇದಕ್ಕೆ ಏನೇನು ಹಾಕ್ಬೇಕು ಅಂತ ನಾನು ಹೇಳ್ತೀನಿ ಕೊನೆಗೆ. ನೋಡಿರಿ, ಈ ಟೈಪ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು, ಮನೇಲೂ ಮಾಡ್ಕೊಬೋದು. ಒಂದು 1/4 kg ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಎಣ್ಣೆಲಿ ಹಾಕ್ಬಿಟ್ಟು. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ kg ಕಡಲೆ ಬೀಜ, ಒಂದು 1/4 kg ಕಡಲೆ ಹಾಕ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ದಯವಿಟ್ಟು ಹೊಸೊಬ್ರು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಟೈಪು ಹೊಸೊಬ್ರು ಕಲಿಯೋರಿಗೂ ಈಸಿ ಆಗುತ್ತೆ. ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಗುರು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹೊಸ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನಿ ತಾನೇ, ಇಷ್ಟಪಡ್ತಾ ಇದ್ದೀರಾ ತಾನೇ? ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಏನ್ ಗುರು ನಿಮ್ ಬಾಧೆ? ಮಾಡ್ಕೊಳ್ಳಿ ಪ್ಲೀಸ್, ನನ್ಗೋಸ್ಕರ ಪ್ಲೀಸ್.